ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಪಟ್ ನಂಗೆ ಹೋಗೋದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಬಿಟ್ಟು ಹಂಗೆ ಒಂದೇ ಒಂದು ಲೈಕ್ನ ಉದುರಿಸ್ಬಿಡಿ, ಏನಾಗೋದಿಲ್ಲ. ಮೊದಲನೇ ಅಪ್ಡೇಟು, ವಿರಾಟ್ ಕೊಹ್ಲಿ ಸೆನ್ಸೇಷನಲ್ ಅವರೇ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 4ನೇ ಟೆಸ್ಟ್ ಸ್ಟಾರ್ಟ್ ಆದಾಗಿಂದ ಕಾಂಟ್ರವರ್ಸಿ ಇಶ್ಯೂ, ಇವತ್ತು ಬೇರೆ ಒಂದು ರನ್ಔಟ್ ಬೇರೆ ಇಶ್ಯೂ ಆಗ್ತಾ ಇಲ್ಲಿ ಇರ್ಫಾನ್ ಪಠಾಣ್ ಜೊತೆಗೆ ಸಂಜಯ್ ಮಂಜ್ರೇಕರ್ ಇಬ್ಬರು ಕೂಡ ಕ್ಲಾಶ್ಗೇನೆ ಬಿದ್ದುಬಿಟ್ಟಿದ್ರು ಮ್ಯಾಚ್ ಡೇಬಲ್ಲಿ. ಮಾತಾಡಬೇಕು ಇಬ್ಬರು ಒನ್ ಆನ್ ಒನ್ ಮಾತಾಡಬೇಕಾದ್ರೆ ಈ ಕಡೆ ಇರ್ಫಾನ್ ಪಠಾಣ್ ಹೇಳಿದ್ದಾರೆ ಇಲ್ಲಿ ಜಾಯ್ಸ್ವಾಲ್ದು ತಪ್ಪೋಗ್ರು ಏನೋ ಕಷ್ಟೊಂದು ಓಡ್ ಬರಬೇಕಾಗಿತ್ತು, ವಿರಾಟ್ ಕೊಹ್ಲಿ ಬರ್ತಾ ಇರೋದು ನೋಡಿದ್ರು ತಾನೇ, ಅಲ್ಲೇ ನಿಂತ್ಕೋಬೇಕಾಗಿತ್ತು ತಾನೆ, ಅಟ್ಲೀಸ್ಟ್ ಅರ್ಧಕ್ಕೆ ಬಂದ್ಬಿಟ್ಟು ಓಡಾಗಿದ್ರೆ ಅಲ್ಲಿ ಆರಾಮಾಗಿ ಚಾನ್ಸ್ ಇತ್ತು, ಹೋಗ್ಬೋದಾಗಿತ್ತು ವಾಪಸ್. ಅಷ್ಟು ದೂರ ಓಡ್ ಬರುವಂಥ ಅಗತ್ಯತೆ ಇರಲಿಲ್ಲ ಅಂತ ಈ ಕಡೆಯಿಂದ ಇರ್ಫಾನ್ ಪಠಾಣ್ ಅವರು ವಿರಾಟ್ ಕೊಹ್ಲಿನ ಡಿಫೆಂಡ್ ಮಾಡಿದ್ರೆ, ವಿರಾಟ್ ಕೊಹ್ಲಿದೇ ತಪ್ಪು ಅಂತ ಸಂಜಯ್ ಮಂಜ್ರೇಕರ್ ಜಾಯಸ್ವಾಲ್ನ ಡಿಫೆಂಡ್ ಮಾಡಿದ್ದು. ಇಲ್ಲಿ ಬ್ಯಾಟರ್ ಆಗಿರೋವಂಥವ್ರು ಕ್ರೀಸಲ್ಲಿ ನಿಂತ್ಕೊಂಡಿರೋರು, ಸ್ಟ್ರೈಕರ್ ಎಂಡಲ್ಲಿ ನಿಂತ್ಕೊಂಡಿರೋರು ಬಾಲ್ನ ನೋಡಬೇಕು, ನಾನ್ ಸ್ಟ್ರೈಕರ್ ಎಂಡಲ್ಲಿ ನಿಂತ್ಕೊಂಡಿರೋರು ಬ್ಯಾಟರ್, ನಾನ್ ಸ್ಟ್ರೈಕರ್ ಎಂಡಲ್ಲಿ ನಿಂತ್ಕೊಂಡ್ರು ಸ್ಟ್ರೈಕರ್ನ ನೋಡಬೇಕು. ಇಲ್ಲಿ ವಿರಾಟ್ ಕೊಹ್ಲಿ ಬಾಲ್ನ ಏನಕ್ಕೆ ನೋಡಬೇಕಾಗಿತ್ತು, ವಿರಾಟ್ ಕೊಹ್ಲಿದು ತಪ್ಪು ಅಂತ ಸಂಜಯ್ ಮಂಜ್ರೇಕರ್ ಅವರು ಸ್ಟ್ರೈಟ್ ಆಗಿ ವಿರಾಟ್ ಕೊಹ್ಲಿ ಅವ್ರನ್ನ ಬ್ಲೇಮ್ ಮಾಡ್ತಾರೆ. ಇಲ್ಲಿ ನೋಡಿ, ಇವರಿಬ್ರು ಮಿಸ್ ಮ್ಯಾಚ್ ಮಾಡಿಕೊಂಡು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸಲ್ಲಿ. ಇವ್ರು ಇವಾಗ ಅವರಿಬ್ಬರು ಜಗಳ ಆಡೋ ಆಗಿದೆ ಇವರಿಬ್ಬರ ಇಶ್ಯೂಗೆ. ಸೊ ಇನ್ನೂ ಒಂದು ಅಪ್ಡೇಟ್ ನಂಬರ್ 2, ಇರ್ಫಾನ್ ಪಠಾಣ್ ಅವರು ಮಾತಾಡಿದರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಆಸ್ಟ್ರೇಲಿಯನ್ ಮೀಡಿಯಾಗಳು ಏನು ಇವಾಗ ತೋರಿಸ್ತಾ ಇದೆ ವಿರಾಟ್ ಕೊಹ್ಲಿನ ಜೋಕರ್ ಥರ ತೋರಿಸ್ತಾ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ತಪ್ಪು. ನೀವೇ ಕಿಂಗು ಅದು ಇದು ಅಂತೆಲ್ಲ ಪೋರ್ಟ್ರೇ ಮಾಡಿದ್ರಿ, ಆಸ್ಟ್ರೇಲಿಯನ್ ಮೀಡಿಯಾಗಳನ್ನ ಕಿಂಗ್ ಅಂತೆಲ್ಲ ಪೋರ್ಟ್ರೇ ಮಾಡಿದ್ರಿ, ಇವಾಗ ಜೋಕರ್ ಥರ ತೋರಿಸ್ತಾ ಇದ್ದೀರಲ್ಲ, ಎಷ್ಟು ಮಟ್ಟಿಗೆ ಸರಿ? ಹಂಗೆ ಹಿಂಗೆ ಅಂದರೆ ನಿನ್ನೆ ಆದಂಥ ಇಶ್ಯೂ ಏನಿದೆ, ಸೊ ಆ ಇಶ್ಯೂ ಆದಮೇಲೆ ಇವರು ಒಂಥರ ಜೋಕರ್ ಥರ ತೋರಿಸಿದ್ರಂತೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಮೆಲ್ಬರ್ನ್ಗೆ ಬರ್ತಾ ಇದ್ದಂಗೆ ಮೀಡಿಯಾಗಳೆಲ್ಲ ಹೋಗ್ಬಿಟ್ಟು ಫೋಟೋ ತೆಗಿಯೋತರ ಅವ್ರ ಫ್ಯಾಮಿಲಿ ಅದು ಇದು ಎಲ್ಲ ಮಾಡಿದ್ರಲ್ಲ, ಸೊ ಅದ್ರಲ್ಲಿಟ್ಟು ಕೂಡ ಸ್ವಲ್ಪ ಇಶ್ಯೂ ಆಗಿತ್ತು. ಅವಾಗಲೂ ಕೂಡ ಜೋಕರ್ ಥರ ಪೋರ್ಟ್ರೇ ಮಾಡಿದರು. ಸೊ ಇವಾಗಲೂ ಕೂಡ ಏನೇನೋ ಒಂಥರ ತೋರಿಸ್ತಾ ಇದ್ದಾರೆ, ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವ್ರನ್ನ ಆಸ್ಟ್ರೇಲಿಯನ್ ಮೀಡಿಯಾಗಳಲ್ಲಿ. ಇನ್ಫ್ಯಾಕ್ಟ್ ಇಂಡಿಯಾ ಮೀಡಿಯಾಗಳು ಏನು ಕಮ್ಮಿ ಅಲ್ಲ, ಅದೇ ಥರನೇ ತೋರಿಸ್ತಾ ಇದ್ದಾರೆ. ಇದಕ್ಕೊಂದು ಅಂತ್ಯ ಬರಬೇಕು, ಒಂದು ಎಂಡ್ ಮಾಡಿ ಇದಕ್ಕೆ, ಮತ್ತೆ ಏನಕ್ಕೆ ಅದನ್ನೇ ಹಾಕೊಂಡು ಹೊಡಿತಾ ಇದ್ದೀರಾ, ವಿರಾಟ್ ಕೊಹ್ಲಿ ಏನಕ್ಕೆ ಜಾಸ್ತಿ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದೀರಾ ಅಂತ ಕ್ವೆಶನ್ ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 3, ಪವರ್ ಆಫ್ ಕ್ರಿಕೆಟು, ಇಂಪ್ಯಾಕ್ಟ್ ಆಫ್ ಕ್ರಿಕೆಟ್ ಆನ್ ಸೋಷಲ್ ಮೀಡಿಯಾ. ಹೆಂಗೆ ಗೊತ್ತಾ ಮಗ, ನಿನ್ನೆ ಸ್ಯಾಮ್ ಅವರು ಒಂದು ಹಾಫ್ ಸೆಂಚುರಿನ ಹೊಡೆದ್ರು ಡೆಬ್ಯೂಲೇ ಬಾಕ್ಸಿಂಗ್ ಡೇ ಟೆಸ್ಟಲ್ಲಿ. ಜೊತೆಗೆ ಒಂದು ಲೈಟಾಗಿ ಒಂದು ಇಶ್ಯೂನು ಕೂಡ ಆಯಿತು. ಅವರ ಇನ್ವಾಲ್ವ್ಮೆಂಟ್ ಏನಿರಲಿಲ್ಲ, ವಿರಾಟ್ ಕೊಹ್ಲಿ ಅವರ ಇನ್ವಾಲ್ವ್ಮೆಂಟು ಸ್ವಲ್ಪ ಇತ್ತು. ಒಟ್ಟಲ್ಲಿ ಇಬ್ಬರ ಇನ್ವಾಲ್ವ್ಮೆಂಟ್ ಕೂಡ ಇತ್ತು. ಹಂಗೆ ನೋಡೋಕೆ ಹೋಯಿತು ಅಂದರೆ ಆ ಒಂದು ಇನ್ವಾಲ್ವ್ಮೆಂಟು ಅಥವಾ ಆ ಒಂದು 50 ಬಂದಿದ್ದರಿಂದ ಇವ್ರಿಗೆ ಈ ಥರ ಈ ರೇಂಜಿಗೆ ಬಿಲ್ಡಪ್ ಸಿಕ್ಕಿದೆ ಅಂತಲ್ಲ, ಒಂಥರ ಹೀರೋ ರೇಂಜಿಗೆ ಫೀಲ್ ಕೊಡ್ತಾರೆ ಇವರು. ಎಲ್ಲರ ಹತ್ರ ಸೆಲ್ಫಿ ಎಲ್ಲ ತೊಗೊಳೋದು ಏನು ಕೇಳ್ತೀರಾ, ಸೆಲ್ಫಿ ಕೊಡೋದು ಏನು ಕೇಳ್ತೀರಾ, ಒಂಥರ ಫ್ಯಾನ್ಸ್ಗಳ ರುಚಿಗೆ ಎಪ್ಸೋದು ಏನು ಕೇಳ್ತೀರಾ, ಒಂಥರ ಹೀರೋ ಫೀಲಲ್ಲಿ ಇದ್ದಾರೆ 18 ವರ್ಷದ ಈ ಯುವಕ. ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನ ನೋಡ್ತು ಅಂದರೆ ಈ ಮ್ಯಾಚ್ಗಿಂತ ಮುಂಚೆ 24K ಫಾಲೋವರ್ಸ್ ಇತ್ತು, ಇವಾಗ 124K ದಾಟಿ ಮುಂದೆ ನುಗ್ತಾ ಇದ್ದಾರೆ ಅವರು. ಒಂದು ಡೇ ಯಾವ ಥರ ಡಿಫ್ರೆನ್ಸ್ ಮಾಡಿದೆ ನೋಡಿ ಇವರು ಕ್ರಿಕೆಟು ಸೋಷಿಯಲ್ ಮೀಡಿಯಾ ಮೇಲೆ. ಸೊ ಕ್ರಿಕೆಟ್ ಅನ್ನೋದು ಎಷ್ಟು ಇಂಪ್ಯಾಕ್ಟ್ ಬೀರುತ್ತೆ ಸೋಷಿಯಲ್ ಮೀಡಿಯಾ ಮೇಲೆ ಅನ್ನೋದು ಕೂಡ ಪ್ರೂವ್ ಆಗುತ್ತೆ ಇದರಿಂದ. ಅಪ್ಡೇಟ್ ನಂಬರ್ 4, KMF ಇಂದ ಅಪ್ಡೇಟ್ ಬರ್ತಿದೆ. ಕರ್ನಾಟಕ ಮಿಲ್ಕ್ ಫೆಡರೇಷನ್ ನಂದಿನಿ ಕಡೆಯಿಂದ ಅಪ್ಡೇಟ್. ನಂದಿನಿ RCBಗೆ ಮೈನ್ ಸ್ಪಾನ್ಸರ್ ಆಗೋದಕ್ಕೆ ರೆಡಿ ಇದೆಯಂತೆ ಗುರು. ಇದಾಗತ್ತಾ, ಆಗೋ ಮಾತಾಗೋರು ಅಂತ ಹೇಳಿದ್ರೆ ಯಾಕಾಗಲ್ಲ? ಐರ್ಲ್ಯಾಂಡ್ ಕ್ರಿಕೆಟಿಗೆ ಮೈನ್ ಸ್ಪಾನ್ಸರ್ ಆಗಿರಲಿಲ್ವಾ ನಮ್ಮ RCB? ಅದೇ ರೀತಿ RCB ಕೂಡ ಮೈನ್ ಸ್ಪಾನ್ಸರ್ ಆಗೋದಕ್ಕೆ ಇಷ್ಟಪಡ್ತಾ ಇದೆ. RCB ಕಡೆಯಿಂದ ಬಂದಿಲ್ಲ ಅಪ್ಡೇಟು, ಇಲ್ಲಿ ನಂದಿನಿ ಅವ್ರ ಕಡೆಯಿಂದ ಅಪ್ಡೇಟು ಬಂದಿದೆ. ನಮ್ಮ ರೇಂಜಲ್ಲಿ ಸಿಗ್ತಾರೆ ಅಂತಂದರೆ RCB ಖಂಡಿತ ನಾವು ಮೈನ್ ಸ್ಪಾನ್ಸರ್ ಆಗ್ತೀವಿ, ನಾವು ಅವ್ರಿಗೆ ಸ್ಪಾನ್ಸರ್ ಮಾಡೇ ಮಾಡ್ತೀವಿ. ನಮ್ಮ RCBಗೆ ನಾವು ಸ್ಪಾನ್ಸರ್ ಆದ್ವಿ ಅಂತಂದರೆ ಇದಕ್ಕಿಂತ ಬ್ರ್ಯಾಂಡ್ನ ಒಂಥರ ಪ್ರಮೋಟ್ ಮಾಡೋದು ಬೇರೆ ಎಲ್ಲೂ ಸಿಗೋದಿಲ್ಲ. ನಾವು ಸ್ಪಾನ್ಸರ್ ಮಾಡೇ ಮಾಡ್ತೀವಿ, ನಮ್ಮ ರೇಂಜಲ್ಲಿ ಸಿಗಬೇಕು ಅಷ್ಟೇ RCB ಅಂತ ಹೇಳಿದ್ದಾರೆ. ಬಟ್ ನನಗೇನು ಅನ್ನಿಸ್ತಿಲ್ಲ RCB ನಂದಿನಿ ರೇಂಜಿಗೆ ಸಿಗ್ತಾರೆ ಅಂತ. ಇನ್ನು ದೊಡ್ಡ ಬ್ರ್ಯಾಂಡ್ಗಳನ್ನೇ ನೋಡ್ತಾರೆ ನಮ್ಮ RCB. ದೊಡ್ಡ ಬ್ರ್ಯಾಂಡ್ ಅಂತಂದರೆ ಜಾಸ್ತಿ ದುಡ್ಡು ಕೊಡೋವಂಥ ಬ್ರ್ಯಾಂಡ್ಗಳನ್ನ ನೋಡ್ತಾರೆ. ನಮ್ಮ ನಂದಿನಿ ಹತ್ರ ಇರೋದು ಲಿಮಿಟೆಡ್ ಅಮೌಂಟು, ಸೊ ಆ ಅಮೌಂಟಿಗೆ ಹೋಪ್ಫುಲಿ ಸೆಟಲ್ ಆಗಲ್ಲ ಅಂತ ಕಾಣಿಸುತ್ತೆ. ನೋಡೋಣ, ಇವ್ರ ರೇಂಜಿಗೆ ಏನಾದ್ರು ಬಂದರು ಅಂತಂದರೆ ಡೀಲ್ ಹಾಕೋ ಸಾಧ್ಯತೆಯೂ ಕೂಡ ಇದೆ. ಅಪ್ಡೇಟ್ ನಂಬರ್ 5, ಕೆವಿನ್ ಪೀಟರ್ಸನ್ ಅವರು ವಿರಾಟ್ ಕೊಹ್ಲಿ ಅವರಿಗೆ ಸಪೋರ್ಟ್ ಮಾಡಿದ್ರೆ ನಿಂತ್ಕೊಂಡಿದ್ರು ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ. ಈ ಟೈಮಲ್ಲಿ ಅದೇನೋ ಬೂಗಿ ಎಲ್ಲ ಏನೇನೋ ಮಾಡ್ತಾ ಇದ್ರಲ್ಲ, ಕಿರ್ಚಾಡ್ತಿದ್ರಲ್ಲ ಫ್ಯಾನ್ಸ್ಗಳು, ಆಸ್ಟ್ರೇಲಿಯನ್ ಫ್ಯಾನ್ಸ್ಗಳು ರೊಚ್ಕೆದ್ಬಿಟ್ಟು ಬೈಯೋದು ಅದು ಇದೆಲ್ಲ ಮಾಡ್ತಿದ್ರಲ್ಲ, ಈ ಟೈಮಲ್ಲಿ ವಿರಾಟ್ ಕೊಹ್ಲಿ ಕಡೆ ನಿಂತ್ಕೊಂಡಿದ್ದಾರೆ. ಶೋ ಮ್ಯಾನ್ ಇಲ್ಲ ಅಂತಂದರೆ ಹೆಂಗೆ ಗುರು ಕ್ರಿಕೆಟಲ್ಲಿ ಎಲ್ಲ ರೆಸ್ಪೆಕ್ಟ್ ಕೊಡಿ, ನೀವೇನಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ? ಎಷ್ಟೋ ಜನ ಕ್ರಿಕೆಟರ್ಸ್ಗಳು ಅವ್ರು ಮಾಡಿರೋಂಥ 1% ಕೂಡ ಮಾಡೋಕ್ಕಾಗಲ್ಲ. 1% ಮಾಡ್ದೇನೂ ಕೂಡ ರಿಟೈರ್ ಆಗುವಂಥ ಪ್ಲೇಯರ್ಸ್ಗಳು ಸುಮಾರು ಜನ, 99% ಆಫ್ ದೆಮ್ಮು ಅವ್ರು ಮಾಡಿರೋಂಥ ಭಾಗನೂ ಮಾಡೋಕ್ಕಾಗೋದಿಲ್ಲ, ಅಷ್ಟು ಬೇಗ ರಿಟೈರ್ ಆಗ್ತಾರೆ.
ಸೊ ಇಂಥ ಪ್ಲೇಯರ್ನ ನೀವು ಇಟ್ಕೊಂಡು ಈ ಥರ ಮಾಡ್ತೀರಾ ಅಂತಂದರೆ ಅವ್ರಿಗೆ ವ್ಯಾಲ್ಯೂ ಕೊಡಬೇಕಾ, ರೆಸ್ಪೆಕ್ಟ್ ಕೊಡಬೇಕಾ, ನೀವು ಈ ಥರ ಮಾಡಬೇಕಾ ಅಂತ ಒಂದು ಕ್ವಶನ್ ಕೂಡ ಕೇಳಿದ್ದಾರೆ. ಸ್ವಲ್ಪ ಜನ ಅವ್ರು ಮಾಡಿರೋ ಟ್ವೀಟಿಗೆ ಬಕೀಟ್ ಹಿಡಿಬೇಡ ಕೊಹ್ಲಿಗೆ ಅಂತ ಹೋಗಿದ್ದಾರೆ ಕಾಮೆಂಟ್ ಸೆಕ್ಷನಲ್ಲಿ. ಇನ್ನೊಂದು ಸ್ವಲ್ಪ ಜನ ಇಲ್ಲ ಅಮ್ಮ ಫುಲ್ ಸಪೋರ್ಟರು ಅಂತ ಅವನ ಅಜ್ಜಿ ಕೆವಿನ್ ಪೀಟರ್ಸನ್ ಎಲ್ಲ ಟೈಮಲ್ಲೂ ಸಪೋರ್ಟ್ ಮಾಡ್ತಾರೆ ಅಂತ ಸ್ವಲ್ಪ ಶಬಾಷ್ ಹೇಳಿದ್ದಾರೆ. ಸೊ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದಿದ್ದೇನೆ ಗುರು ಕ್ರಿಕೆಟ್ ಅಂತ ಬಂದಾಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು.